ನಮಸ್ಕಾರ ಸ್ನೇಹಿತರೆ, ನೋಡಿ ಇವತ್ತು ಬಂದಿರೋಂಥ ಜಾಗ 7 ಎಕರೆ 10 ಗುಂಟೆ. ಈ ಜಮೀನು ಈಸ್ಟ್ ಟು ನಾರ್ತ್ ಕಾರ್ನರ್ ಜಾಗ, ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ಲಾಗಿ. ಹಿಂದೆ ಲೊಕೇಶನ್ ನೋಡಿ, ಇದು ಬ್ಯಾಂಗ್ಳೂರಿಂದ ಇಲ್ಲಿಗೆ 145 ಕಿಲೋಮೀಟ್ರು, ಮೈಸೂರಿಂದ 75 ಕಿಲೋಮೀಟ್ರ್ ಆಗುತ್ತೆ. ಟೌನ್ ಕೊಳ್ಳೇಗಾಲದಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ. ನೋಡಿ ಒಳ್ಳೆ ಲೊಕೇಶನ್ಲಿದೆ, ಅಕ್ಕಪಕ್ಕೆಲ್ಲ ಕಬ್ಬು ಭತ್ತ ಎಲ್ಲ ಬೆಳೀತಿದ್ದಾರೆ. ಬ್ಲಾಕ್ ಸಾಯಿಲು ಮಾತ್ರ ನೀಟಾಗಿ ಎಲ್ಲ ಮಾಡಿಕೊಂಡ್ರೆ ನೀಟಾಗಿ ಪಕ್ಕ ಎಲ್ಲ ತೆಂಗು ನೋಡಿ ಬೆಳೀತಾ ಇದ್ದಾರೆ. ತೋಟಗಳಿಂದ ಕಬ್ಬು ಹಾಕಿದ್ದಾರೆ, ಇವರೇನು ಮಾಡಿಲ್ಲ. ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ಲಿದೆ. ಡ್ಯಾಮ್ ನೀರು ಬರುತ್ತೆ ಇಲ್ಲಿ ನೋಡಿ, ನೀರು ಕಾಲುವೆದು ನೀಟಾಗಿ ಇದು ಮಾಡ್ಕೊಂಡಿಲ್ಲ, ಅದಕ್ಕೆ ಈ ಥರ ಇರೋದು. ಒಂದು ಬೋರ್ವೆಲ್ ಇದೆ, ಬೋರ್ವೆಲ್ ಒಳ್ಳೆ ನೀರು ಬಂದಿದೆ. ಜಾಗ ಮಾತ್ರ ಬ್ಯೂಟಿಫುಲ್ ಆಗಿದೆ, ಒಳ್ಳೆ ಲೊಕೇಶನಲ್ಲಿದೆ. ಸುತ್ತ ನೋಡಿ ಅಲ್ಲಿ ಕಬ್ಬು ಹಾಕಿದ್ದಾರೆ. ಇಲ್ಲಿ ವಿಲೇಜಿಂದ 1 ಕಿಲೋಮೀಟ್ರ್ ಆಗುತ್ತೆ. ಹಿಂದೆಗಡೆ 2 ವಿಲೇಜ್ ಬರುತ್ತೆ. ಆ ಜಮೀನು ಹಿಂದೆ ನೋಡಿ ಅದರ ಹತ್ರ ಡ್ಯಾಮ್ ಇದೆ, ಅಲ್ಲಿ ಒಂದು ವಿಲೇಜ್ ಬರುತ್ತೆ. ತೋಟದ ಮನೆಗಳು ಸುತ್ತ ಇದೆ, ಕಡೆ ಅಲ್ಲಲ್ಲಿ ತೋಟದ ಮನೆಗಳು. ಜನರಲ್ ಪ್ರಾಪರ್ಟಿ, ಲೀಗಲ್ ಆಗಿದೆ. ಈಸ್ಟ್ಗೂ ರೋಡು, ನಾರ್ತ್ಗೂ ರೋಡ್ ರಸ್ತೆ ಇದೆ. ಸುತ್ತ ಒಳ್ಳೆ ವ್ಯೂ ಲೊಕೇಶನಲ್ಲಿದೆ, ಬ್ಯೂಟಿಫುಲ್ ಪ್ಲೇಸ್ ನೋಡಿ. ಜಾಗ ಮಾತ್ರ ಇವರು 28 ಲಕ್ಷ ಹೇಳ್ತಾರೆ ಎಕರೆಗೆ. ಕೂತ್ಕೊಂಡ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ ನೋಡಿ. ಈ ಕಡೆಯಿಂದ ನೀರಿಗೇನು ತೊಂದರೆ ಇಲ್ಲ, ಸುತ್ತ ನೀರು ಹರಿತವೆ. ಸೊ ಮಣ್ಣು ಹೊಡೆದು ಹೈಟ್ ಮಾಡ್ಕೊಂಡು ನೀಟಾಗಿ ಮಾಡಿದ್ರೆ ಒಳ್ಳೆ ಗದ್ದೆ ತೋಟಗಳು ಏನಾರ ಮಾಡ್ಬೋದು. ಕಬ್ಬು ಬಾಳೆ ಎಲ್ಲ ಬೆಳಿಬೋದು. ಇಂಚೆ ನೋಡಿ ಬ್ಲ್ಯಾಕ್ ಸಾಯಿಲು ಮಾತ್ರ ಕಬ್ಬು ಹಾಕೋಕ್ಕೆ ತುಂಬ ಚೆನ್ನಾಗಿದೆ ನೋಡಿ. ಕಟ್ ವ್ಯೂ ಮಾತ್ರ ಚೆನ್ನಾಗಿದೆ, ಹಿಂದೆಗಡೆ ಎಲ್ಲ ವ್ಯೂಸು ನೋಡಿ. ನೀರು ತೋರಿಸ್ತೀನಿ, ಇಲ್ಲಿ ಡ್ಯಾಮಿಂದ ಬರುವಂಥ ನೀರು ನೋಡಿ. ಅದು ಅಲ್ಲಿ ಹೈವಿ ಕಾಣುತ್ತಲ್ಲ, ಅಲ್ಲೇ ಡ್ಯಾಮು, ಗುಂಡಲ್ ಡ್ಯಾಮು. ನೀರು ಯಾವಾಗಲೂ ಇದೇ ಥರ ಹರಿತಿರುತ್ತೆ. ವಾಟ್ರ್ ಬೇಕು ಅನ್ನೋರಿಗೆ ಜಮೀನಿಗೆ ನೀರು ನೋಡಿ, ಥರ ಯಾವಾಗಲೂ ನೀರು ಹರಿತಿರುತ್ತೆ ಜಾಗದಲ್ಲಿ ಮಾತ್ರ. ನೀರು ತೊಂದರೆ ಇಲ್ಲ. ಈ ಥರ 2 ಕಡೆ ರಸ್ತೆ ಇದೆ. ನೀರು ಎನಿ ಟೈಮ್ ನೀರು ಬೇಕು ಅನ್ನೋರಿಗೆ, ಹರಿಬೇಕು ಅಂತ ಈ ಥರ ವ್ಯೂ ಹಿಂದೆಗಡೆ ತುಂಬ ಚೆನ್ನಾಗಿದೆ. ಜಮೀನು ಮುಂದೆ ಯಾವಾಗಲೂ ಕೆನಲ್ ನೀರು ಈ ಥರ ಹರಿತಿರುತ್ತೆ. ಮಣ್ಣು ಮಾತ್ರ ಇದೇ ಥರ ಬ್ಲ್ಯಾಕ್ ಸಾಯಿಲು. ಹಿಂದೆಗಡೆ ವ್ಯೂ ತುಂಬ ಚೆನ್ನಾಗಿದೆ ನೋಡಿ. ಜಾಗ ಮಾತ್ರ ಬ್ಯೂಟಿಫುಲ್ ಆಗಿದೆ ನೋಡಿ. ಹಿಂದೆ ಎಲ್ಲ ಉತ್ಬಿಟ್ಟಿದ್ದಾರೆ, ಅದೇ ಥರ ಮಣ್ಣು. ಅಡಿಕೆ ತೆಂಗು ಎಲ್ಲ ಬೆಳಿಬೋದು ನೋಡಿ. ಕಬ್ಬೆಲ್ಲ ಬೆಳೆದಿದ್ದಾರೆ ಆಲ್ರೆಡಿ.